ನಮಸ್ಕಾರ ಸ್ನೇಹಿತರ ಕಂಪ್ಯೂಟರ್ ಅವೇರ್ನೆಸ್ ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳು ಮಾಡ್ತಾ ಇದೀವಿ ವಿಲೇಜ್ ಅಕೌಂಟೆಂಟ್ ಗೆ ಸಂಬಂಧಪಟ್ಟಂತೆ. ಸೊ ಇದರ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವತ್ತು ಮೂರನೇ ವಿಡಿಯೋ ತರ್ತಾ ಇದೀವಿ. ಇದರ ಭಾಗವಾಗಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ, ವಿತ್ ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡೋಣ. ಹಾಗೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ, ಪಾರ್ಟ್ 1 ಪಾರ್ಟ್ 2 ಕನ್ನಡ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಥಿಯರಿ ಕ್ಲಾಸಸ್ ಗಳಾಗಿರ್ಬೋದು. ಸೊ ಇವೆಲ್ಲ ನಿಮ್ಗೆ ವಿಲೇಜ್ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಪೇಪರ್ 1 ಪೇಪರ್ 2 ಅಂತ ಏನ್ ನಾವು ಮಾಡಿದೀವಿ ಆ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮ್ಗೆ ಸಿಗುತ್ತೆ. ನಾನು ಲಿಂಕ್ ಕೊಡ್ತೀನಿ ಡೈರೆಕ್ಟ್ ಆಗಿ ನಿಮ್ಗೆ. ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಲಿಂಕ್ ಕೂಡ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಬನ್ನಿ, ನಾನು ಇಲ್ಲಿ ಮೊದಲನೇ ಕ್ವಶನ್ಗೆ ಹೋಗ್ತೀನಿ. ಸೊ ಎಲ್ಲ ಬೇಸಿಕ್ಸ್ ಕ್ವಶನ್ಸ್ ಗಳು ಬರ್ತವೆ ಸ್ನೇಹಿತರೆ. ತುಂಬಾ ಬೇಸಿಕ್ಸ್ ಕೇಳ್ತಾನೆ, ಹಾಗೆ ಸ್ವಲ್ಪ ಮಾಡರೇಟ್ ಇರೋದು ಕೇಳ್ತಾನೆ, PUC ಲೆವೆಲ್ ಆಗಿದ್ರಿಂದ. ನೋಡಿ ಈ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ವೇಗವಾಗಿದೆ? ಫಾಸ್ಟೆಸ್ಟ್ ಮೆಮೊರಿ, ಇದು ಮೆಮೊರಿ, ಇದು CD-ROM, RAM, ರಿಜಿಸ್ಟರ್, ಕ್ಯಾಶೆ. ನಿಮ್ಗೆ ಗೊತ್ತಿದೆ ಕ್ಯಾಶೆ ಮೆಮೊರಿ ಇಸ್ ದ ಫಾಸ್ಟೆಸ್ಟ್ ಮೆಮೊರಿ ಅಂತ ಹಾಕ್ತೀರಾ ಅಲ್ವಾ? ಇಲ್ಲಿ ಕ್ಯಾಶೆ ಮೆಮೊರಿ ಇಸ್ ದ ರೈಟ್ ಆನ್ಸರ್ ಅಂತ ನೀವು ಹಾಕಿದ್ರೆ ರಾಂಗ್ ಆಗುತ್ತೆ. ನೀವು ಆಪ್ಷನ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ರಿಜಿಸ್ಟರ್ ಅನ್ನೋದು ಕೂಡ ಇದೆ. ಯಾವಾಗ ಒಂದು ರಿಜಿಸ್ಟರ್ ಅಂತ ಕೊಡ್ತಾನೆ, ಕ್ಯಾಶೆ ಮೆಮೊರಿಗಿಂತ ರಿಜಿಸ್ಟರ್ ಏನಿದೆ ಅದು ಫಾಸ್ಟೆಸ್ಟ್ ಮೆಮೊರಿ ಆಗುತ್ತೆ. ಇಟ್ಸ್ ಅ ವೆರಿ ಸ್ಮಾಲ್ ಟೈಪ್ ಆಫ್, ನೋಡಿ ಕ್ಯಾಶೆ ಮೆಮೊರಿ ಅಂತಕ್ಕಂಥದ್ದು ನಮ್ಗೆ CPU ಒಳಗೆ ಇರುತ್ತದೆ. ಓಕೆ, CPU ಒಳಗೆ ಇರ್ತಕ್ಕಂಥ ಸ್ಮಾಲೆಸ್ಟ್ ಮೆಮೊರಿ, ವೆರಿ ಫಾಸ್ಟ್ ಮೆಮೊರಿ ಅಂತ ಕೇಳ್ತೀವಿ. ಒಂದ್ಸಲ ನಿಮ್ಗೆ ಇದೇ ಕ್ವಶನ್ ಫಾಸ್ಟೆಸ್ಟ್ ಮೆಮೊರಿ ಏನ್ ಕೇಳಿದಾನೆ ಇವಾಗ, ರಿಜಿಸ್ಟರ್ ಮೆಮೊರಿ ಇಸ್ ದ ಫಾಸ್ಟೆಸ್ಟ್. ಇದೇ ಕ್ವಶನ್ ನಿಮ್ಗೆ ಸ್ಟೋರೇಜ್ ಮೇಲೂ ಕೂಡ ಕೇಳಬಹುದು. ಈಗ ಫಾಸ್ಟೆಸ್ಟ್ ಮೆಮೊರಿ ಅಂದ್ರೆ ಬೇಗ ಕೆಲಸ ಮಾಡ್ತಕ್ಕಂಥದ್ದು, CPU ಒಳಗೇನೆ ಇರುತ್ತೆ, ಅದು ಬಿಲ್ಟ್ ಇನ್ ಆಗಿರುತ್ತೆ, ರಿಜಿಸ್ಟರ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನಿಮಗೆ ಇದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ, ಫಸ್ಟ್ ಇಲ್ಲಿ ನೋಡ್ಕೊಳ್ಳಿ. ರಿಜಿಸ್ಟರ್ಸ್ ಅಂತಕ್ಕಂಥದ್ದು ಫಾಸ್ಟೆಸ್ಟ್, ವೇಗವಾಗಿ ನೋಡೋದು. ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಂದ್ರೆ ಕ್ಯಾಶ್, ಅದಕ್ಕಿಂತ ಕಮ್ಮಿ ಅಂದ್ರೆ ರಾಮ್, ಅದಕ್ಕಿಂತ ಕಮ್ಮಿ ಅಂದ್ರೆ ಡಿಸ್ಕ್, ಯಾವುದೇ ಆದ ಡಿಸ್ಕ್. ಓಕೆ, ಅದು ಫ್ಲಾಪಿ ಆಗಿರ್ಲಿ, CD ಆಗಿರ್ಲಿ. ಅದೇ ನಿಮಗೆ ಸ್ಟೋರೇಜ್ ಸಂಗ್ರಹ, ಓಕೆ, ಮೆಮೊರಿ ಯೂನಿಟ್, ಟೋಟಲ್ ಸ್ಟೋರೇಜ್ ಬಗ್ಗೆ ಕೇಳಿದ್ರೆ ರಿಜಿಸ್ಟರ್ ಅಂತಕ್ಕಂಥದ್ದು ಯಾವ್ದು ಫಾಸ್ಟ್ ಇರುತ್ತೆ ಅದು ಕಮ್ಮಿ ಇರುತ್ತೆ. ದಿಸ್ ಇಸ್ ದ ಲೋಯೆಸ್ಟ್. ನೋಡಿ, ಇಲ್ಲಿ ಅಮೌಂಟ್ ಆಫ್ ಸ್ಟೋರೇಜ್ ಇನ್ಕ್ರೀಸಿಂಗ್ ಆರ್ಡರ್, ಆಕ್ಸೆಸ್ ಟೈಮ್ ಡಿಕ್ರೀಸಿಂಗ್ ಆರ್ಡರ್ ಅಂತ ಹಾಕಿದೀನಿ. ಅಂದ್ರೆ ಇದು ಲೋಯೆಸ್ಟ್ ಸ್ಟೋರೇಜ್ ಅಲ್ಲಿ, ದಿಸ್ ಇಸ್ ದ ಲೋ ಒನ್. ಇದು ಸ್ವಲ್ಪ ಹೈ, ಇದು ಸ್ವಲ್ಪ ಹೈ, ಅದಕ್ಕಿಂತ ಜಾಸ್ತಿ, ಇದು ಅದಕ್ಕಿಂತ ಜಾಸ್ತಿ. ಅಂದ್ರೆ ನಿಮ್ಗೆ ವೇಗ ಕೇಳಿದ್ರೆ ರಿಜಿಸ್ಟರ್ ಫಾಸ್ಟೆಸ್ಟ್ ಆಗುತ್ತೆ, ಸ್ಟೋರೇಜ್ ಕೇಳಿದ್ರೆ ಲೋಯೆಸ್ಟ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ CPU ಒಳಗೆ ಇನ್ಬಿಲ್ಟ್ ಇರುತ್ತೆ, ಅದು ನಿಮ್ಗೆ ಗೊತ್ತಿರಬೇಕು. ಕ್ಯಾಶ್ ಅಂತಕ್ಕಂಥದ್ದು ಟೆಂಪರರಿ, ಅದು ಅದರ್ ಹ್ಯಾಂಡ್ CPU ಇಂದ ಹೊರಗೆ ಇರತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ಎಸ್, ಕಂಪ್ಯೂಟರ್ನ ಪ್ರೊಸೆಸರ್ನ ವೇಗವನ್ನು ಈ ಕೆಳಗಿನ ಯಾವ ಘಟಕದಲ್ಲಿ ಅಳೆಯಲಾಗುತ್ತದೆ? ಸಿಂಪಲ್ ಕ್ವಶನ್. ಕಂಪ್ಯೂಟರ್ ಪ್ರೊಸೆಸರ್ನ ವೇಗವನ್ನ ಯಾವ್ದ್ರಲ್ಲಿ ಅಳಿತೀವಿ? BPS, MIPS, ಬೌಡ್, IP ಅಂತೂ ಅಲ್ಲ, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಬೌಡ್ ಕೇಳಿದಿರಾ? ಏನಿದು? ಅದಕ್ಕೂ ಸಂಬಂಧನೇ ಇಲ್ಲ. BPS, MIPS ಅಥವಾ ಇದು ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಥವಾ ಫ್ಲಾಪ್ಸ್ ಅಂತ ಕರಿತೀವಿ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್. ಪ್ರೊಸೆಸರ್ ಸ್ಪೀಡ್ ಆಫ್ ದ ಕಂಪ್ಯೂಟರ್, ನೋಡಿ ಸ್ಪೀಡ್ಗೂ ನಿಮಗೆ ಅದರ ಕಾರ್ಯಕ್ಷಮತೆ ಫ್ರೀಕ್ವೆನ್ಸಿಗೂ ಡಿಫ್ರೆನ್ಸ್ ಇದೆ. ಓಕೆ, ಎಷ್ಟು ಬೇಗ ಪರ್ ಸೆಕೆಂಡ್ಸ್ ಅಲ್ಲಿ ಅದು ಕೆಲಸವನ್ನ ಮಾಡ್ತಕ್ಕಂಥದ್ದು, ಎಷ್ಟು ಪರ್ಸೆಂಟೇಜ್ ಆಫ್ ಕಾರ್ಯಕ್ಷಮತೆಯಲ್ಲಿ ಮಾಡುತ್ತೆ ಅದನ್ನ ಬೇರೆ ಕಡೆ ಅಳಿತೀವಿ, ಅದು ಗಿಗಾಹರ್ಟ್ಸ್ ಅಲ್ಲಿ, ಮೆಗಾಹರ್ಟ್ಸ್ ಗಳಲ್ಲಿ ಅಳಿತೀವಿ. ಓಕೆ, ಸೊ ಪ್ರೊಸೆಸರ್ ಸ್ಪೀಡು, ನಮ್ಮ CPU ಪ್ರೊಸೆಸರ್ ಸ್ಪೀಡು ಎಷ್ಟು ಬೇಗ ಪರ್ ಸೆಕೆಂಡ್ ಅಲ್ಲಿ ಮಾಡುತ್ತೆ, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಅಥವಾ ಒಂದ್ಸಲ ಇದಿಲ್ಲ ಅಂದ್ರೂ ಕೂಡ ಫ್ಲಾಪ್ಸ್ ಅಂತ ಕೊಟ್ಟಿರ್ತಾನೆ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ. ಅದರ ಕ್ಲಾಕ್ ಸ್ಪೀಡ್ ಕಂಪ್ಯೂಟರ್ ಯೂಶಲಿ ಮೆಜರ್ಡ್ ಇನ್ ಮೆಗಾಹರ್ಟ್ಸ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಯೂನಿಟ್ ಪರ್ ಸೆಕೆಂಡ್ ಅಂದ್ರೆ ಯಾವ್ದ್ರಲ್ಲಿ ಅಳಿತೀವಿ ಅಂದ್ರೆ ಒಂದ್ ಸೆಕೆಂಡ್ ಎಷ್ಟು ಇನ್ಸ್ಟ್ರಕ್ಷನ್ ಮಾಡುತ್ತೆ ಅಂತ. ಅದೇ ಒಂದು ಕ್ಲಾಕ್ ಅದು ಎಷ್ಟು ಸೆಕೆಂಡ್ಸ್ ತಗೋಬಹುದು. ಎಕ್ಸಾಂಪಲ್ ಹೇಳ್ತಾ ಇದೀನಿ,
ಎಷ್ಟು ಕೆಲಸ ಮಾಡುತ್ತೆ. ಈಗ ಒಂದೊಂದು CPU ಪ್ರೊಸೆಸರ್ ಸ್ಪೀಡ್ ಬೇರೆ, ಅದರ ಒಂದು ಕ್ಲಾಕ್ ಸ್ಪೀಡ್ ಬೇರೆ, ಬೇರೆ ಕಂಪ್ಯೂಟರ್ದು ಬೇರೆ. ಯಾಕಿರುತ್ತೆ, ಅದರ ಒಂದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ CPU ಏನಾಗಿರ್ತಾನೆ, ಅವನು ಅದರಲ್ಲಿರ್ತಕ್ಕಂಥ ಯಾವ ಯಾವ ರೀತಿಯಾದ ಮೆಟೀರಿಯಲ್ ಯೂಸ್ ಮಾಡಿರ್ತಾನೆ, ಯಾವ ಇದನ್ನ ಯೂಸ್ ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಇದು ಕಮ್ಮಿ ಪ್ರೊಸೆಸಿಂಗ್ ಕ್ಲಾಕ್ ಸ್ಪೀಡ್ ಇದೆ, ಇದು ಜಾಸ್ತಿ ಇದೆ ಅಂದ್ರೆ ಇದು ಡಿಫ್ರೆಂಟ್. ಅಂದ್ರೆ ಅದರ ಕಾರ್ಯಕ್ಷಮತೆ ಅದ್ರ ಯೂಸ್ ಮಾಡತಕ್ಕಂಥ ಮೆಟೀರಿಯಲ್ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಕ್ಲಾಕ್ ಸ್ಪೀಡ್ ನ ಗಿಗಾರ್ಡ್ಸ್ ಅಥವಾ ಮೆಗಾಹರ್ಟ್ಸ್ ಅಲ್ಲಿ ಕಳಿತೀವಿ. ಅದನ್ನು ಕೂಡ ಕೇಳ್ತಾನೆ ನಿಮ್ಗೆ. ಈಗ ಇಲ್ಲಿ ಏನ್ ಕೇಳಿದ, ಸ್ಪೀಡ್ ಆಫ್ ದ ಪ್ರೊಸೆಸರ್ ಆಫ್ ಅ ಕಂಪ್ಯೂಟರ್ ನ CPU ನ ಪ್ರೊಸೆಸರ್ ನ ಮೆಜರ್ ಮಾಡೋದು ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಥವಾ ಫ್ಲೋಟಿಂಗ್ ಪಾಯಿಂಟ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ. ಈಗ ಅದೇ ಕ್ವಶನ್ ಅಂತ ತಗೋತೀನಿ ನೋಡಿ. CPU ಕಾರ್ಯಕ್ಷಮತೆ ಪರ್ಫಾರ್ಮೆನ್ಸ್ ಹೆಂಗೆ ಕೆಲಸ ಮಾಡ್ತಾ ಇದೆ, ಒಂದು ಸೆಕೆಂಡ್ಗೆ ಎಷ್ಟು ಪರ್ಸೆಂಟ್ ಕೆಲಸ, 80% ಮಾಡ್ತಾ ಇದೆಯಾ, ಒಂದ್ ಸೆಕೆಂಡ್ಗೆ, ಸುಮ್ಮನೆ ಎಕ್ಸಾಂಪಲ್, ಒಂದ್ ಸೆಕೆಂಡ್ಗೆ 90% ಮಾಡ್ತಿದ್ಯಾ, ಅದನ್ನ ಪರ್ಫಾರ್ಮೆನ್ಸ್ ಫ್ರೀಕ್ವೆನ್ಸಿ ಅದನ್ನ ಯಾವ್ದ್ರಲ್ಲಿ ಹೇಳ್ತೀವಿ, ಅದನ್ನ ಗಿಗಾಹರ್ಟ್ಸ್ ಅಥವಾ ಮೆಗಾಹರ್ಟ್ಸ್ ಅಲ್ಲಿ ಹೇಳ್ತೀವಿ. ಸೊ ಯೂಶಲಿ ಗಿಗಾಹರ್ಟ್ಸ್ ಅಲ್ಲಿ ನಿಮ್ಗೆ ಕಂಪ್ಯೂಟರ್ ತಗೋಬೇಕಾದ್ರೆ ಹಾಕಿರ್ತಾನೆ, ಸ್ಪೆಸಿಫಿಕೇಶನ್ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಪರ್ಫಾರ್ಮೆನ್ಸ್ ನ ಕಾರ್ಯಕ್ಷಮತೆನ ಅಳಿಯಕ್ಕೆ ನಾವು ಗಿಗಾಹರ್ಟ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಅದು ಗೊತ್ತಿರಲಿ. ಸೊ ಡಿಫ್ರೆನ್ಸ್ ಗೊತ್ತಿರಲಿ ಸ್ನೇಹಿತರೆ, ಏನು ಎತ್ತ ಅಂತ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ನೆಕ್ಸ್ಟ್ ಬರ್ತದೆ, ಮೈಕ್ರೋಸಾಫ್ಟ್ ವಿಂಡೋಸ್ ನಲ್ಲಿ ಕೆಳಗಿನ ಶ್ರೇಣಿಗಳನ್ನು ಪರಿಗಣಿಸಿ. ವಿಂಡೋಸ್ ವಿಸ್ಟಾ, ವಿಂಡೋಸ್ XP, ವಿಂಡೋಸ್ 7, ವಿಂಡೋಸ್ ME. ಬಿಡುಗಡೆಯಾದ ಕ್ರಮಾನುಗತಿಗಳನ್ನು ನೀವು ಜೋಡಿಸಬೇಕು. ನೋಡಿ, ವಿಂಡೋಸ್ ಬಗ್ಗೆ ಕರೆಂಟ್ ಅಫೇರ್ ಕೇಳ್ತಾನೆ. ಈಗ ಹಿಂಗೆ ಕೇಳಬೇಕು ಅಂತ ಏನಿಲ್ಲ, ಇದೇ ಕ್ವಶನ್ ನ ನಿಮ್ಗೆ ಅಟ್ ಪ್ರೆಸೆಂಟ್ ಲೇಟೆಸ್ಟ್ ವಿಂಡೋಸ್ ಯಾವ ವರ್ಷನ್ ಇದೆ ಅಂತ ಕೇಳಬಹುದು. ಮೈಕ್ರೋಸಾಫ್ಟ್ ನ ವಿಂಡೋಸ್ ವಿಂಡೋಸ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್, OS ಅಂದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಮೈಕ್ರೋಸಾಫ್ಟ್ ಅಲ್ವಾ, ಮೈಕ್ರೋಸಾಫ್ಟ್. ಸೊ ಆಪರೇಟಿಂಗ್ ಸಿಸ್ಟಮ್ ನ ಲೇಟೆಸ್ಟ್ ವರ್ಷನ್ ಯಾವುದು ಅಂತ ಕೇಳಬಹುದು. ಸೊ ಈ ತರನು ಕೂಡ ಕೇಳಬಹುದು. ಸೊ ಫಸ್ಟ್ ಯಾವ್ದು ಬಂದಿತ್ತು, ವಿಂಡೋಸ್ ವಿಸ್ಟಾ, ವಿಂಡೋಸ್ XP, ಯಾವ್ದು ಬಂದಿತ್ತು, ವಿಂಡೋಸ್ 7, ವಿಂಡೋಸ್ ME. ಈಗ ಅಟ್ ಪ್ರೆಸೆಂಟ್ ಯಾವ್ದಿದೆ, ಪ್ರೆಸೆಂಟ್ ವಿಂಡೋಸ್ 11 ಇದೆ ಅಲ್ವಾ, ವಿಂಡೋಸ್ 11 ಇದೆ. ಇನ್ಯಾವ್ದಾದ್ರು ಇದೆಯಾ, ಕಮೆಂಟ್ ಮಾಡಿ. ಸೊ ಇಲ್ಲಿ ಕೊಟ್ಟಿರೋದ್ರಲ್ಲಿ ನೋಡೋದಾದ್ರೆ ಫಸ್ಟ್ ವಿಂಡೋಸ್ XP ಬಂದಿತ್ತು ಅಲ್ವಾ ಸರ್, ಆಮೇಲೆ ವಿಂಡೋಸ್ ವಿಸ್ತಾ ಬಂತು, ಆಮೇಲೆ ವಿಂಡೋಸ್ ME ಬಂತು, ಆಮೇಲೆ ವಿಂಡೋಸ್ ಅಂದ್ರೆ ಫಸ್ಟ್ ವಿಂಡೋಸ್ XP, ಆಮೇಲೆ ವಿಂಡೋಸ್ ವಿಸ್ತಾ, ಆಮೇಲೆ ವಿಂಡೋಸ್ ME, ಆಮೇಲೆ ವಿಂಡೋಸ್ 7. ಸೊ BADC ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ವಿಂಡೋಸ್ MS DOS ಇತ್ತು ಮೈಕ್ರೋಸಾಫ್ಟ್, ಆಮೇಲೆ ವಿಂಡೋಸ್ 1, ವಿಂಡೋಸ್ 2, ವಿಂಡೋಸ್ 3, 95, NT, 90, ME 2000, XP, ವಿಸ್ತಾ, ಸಾರಿ ME ಇದೆಯಾ, ಎಸ್. ಸೊ ನಾನು ತಪ್ಪು ಮಾಡಿದ್ದೀನಿ, ಸಾರಿ. ಸೊ ದಿಸ್ ಇಸ್ ವಿಂಡೋಸ್ ME ಫಸ್ಟ್ ಬಂತು. ಓಕೆ, ಬಿಡುಗಡೆಯಾದ ಕ್ರಮ ಇಲ್ಲಿ ನೋಡಿ, ME ಮಿಲೇನಿಯಂ ಎಡಿಷನ್, ಆಮೇಲೆ XP, ಆಮೇಲೆ ವಿಸ್ಟಾ, ಆಮೇಲೆ 7. ಓಕೆ, ವಿಂಡೋಸ್ ME ಫಸ್ಟ್, ಆಮೇಲೆ ವಿಂಡೋಸ್ XP ಇಲ್ಲಿ ಬರುತ್ತೆ, ವಿಂಡೋಸ್ ME, ವಿಂಡೋಸ್ XP, ವಿಂಡೋಸ್ ವಿಸ್ತಾ, ಆಮೇಲೆ ವಿಂಡೋಸ್ 7. ಸೊ ಯಾವ್ದು ಕರೆಕ್ಟ್ ಆಗುತ್ತೆ, ಡಿ ಅಂದ್ರೆ ಆಪ್ಷನ್ 1. ದಿಸ್ ಇಸ್ ರಾಂಗ್, ದಿಸ್ ಇಸ್ ರೈಟ್. ಓಕೆ, ಸೊ ಕನ್ಫ್ಯೂಸ್ ಆಯ್ತು, ನೋ ಪ್ರಾಬ್ಲಮ್. ಫೈನ್, ನೆಕ್ಸ್ಟ್ ಬರ್ತೀನಿ. ಅದೇ ತರ ಗೂಗಲ್ ಆಂಡ್ರಾಯ್ಡ್, ನಿಮ್ಗೆ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ ಯಾವ್ದು 2024 ಅಂತ ಕೇಳ್ಬೋದು, ಅಥವಾ 2023 ಆಂಡ್ರಾಯ್ಡ್ ವರ್ಷನ್ ಯಾವ್ದು ಅಂತ ಲೇಟೆಸ್ಟ್ ಕೇಳ್ಬೋದು, ಅಥವಾ ಹಿಂಗೂ ಕೇಳ್ಬೋದು. ಗೂಗಲ್ ನಿಂದ ಬಿಡುಗಡೆ ಆದ ನಿಮ್ಗೆ ಇದನ್ನ ಒಂದಿಸಿ ಅಂದ್ರೆ ಇದು ಕಾಲಾನುಕ್ರಮ, ಫಸ್ಟ್ ಯಾವ್ದು ಬಿಡುಗಡೆ ಆಯ್ತು, ಆಮೇಲೆ ಯಾವ್ದು, ಆಮೇಲೆ ಯಾವ್ದು. ಕಿಟ್ಕ್ಯಾಟ್, ಮಾರ್ಷ್ಮೆಲ್ಲೋ, ಲಾಲಿಪಾಪ್, ಜೆಲ್ಲಿಬಿನ್. ಫಸ್ಟ್ ಯಾವ್ದು, ಜೆಲ್ಲಿಬಿನ್ ಅಲ್ವಾ ಫಸ್ಟ್ ಆಗಿದ್ದು. 3 ವರ್ಷನ್ ಅನ್ಕೋತೀನಿ 3 ವಿಂಡೋ ಇದು ಆಂಡ್ರಾಯ್ಡ್ 3 ಇರ್ಬೇಕು ಅನ್ಸುತ್ತೆ, ಜೆಲ್ಲಿಬಿನ್ ಅಲ್ವಾ. ಆಮೇಲೆ ಕಿಟ್ಕ್ಯಾಟ್, ಆಮೇಲೆ ಲಾಲಿಪಾಪ್, ಆಮೇಲೆ ಮಾರ್ಷ್ಮೆಲ್ಲೋ ತಾನೆ. ಸೊ ಆಪ್ಷನ್ 3 ಫಸ್ಟ್ ಜೆಲ್ಲಿಬಿನ್. ಅದನ್ನು ಒಂದ್ಸಲ ಚೆಕ್ ಮಾಡೋಣ. ನೋಡಿ ಆಪ್ಷನ್ ಇಲ್ಲಿ ಕಪ್ ಕೇಕ್, ಡೋನಟ್, ಫ್ರಯೋ, ಜಿಂಜರ್, ಹನಿಕೋಮ್, ಐಸ್ ಕ್ರೀಮ್, ಜೆಲ್ಲಿ. ಆಂಡ್ರಾಯ್ಡ್ 4 ವರ್ಷನ್ ಇದೆಯಲ್ಲ, 4.1 to 3 ಜೆಲ್ಲಿಬಿನ್ ಅದು, ಆಮೇಲೆ ಕಿಟ್ಕ್ಯಾಟ್, ಆಮೇಲೆ ಲಾಲಿಪಾಪ್, ಆಮೇಲೆ ಮಾರ್ಷ್ಮೆಲ್ಲೋ. ಸೊ ಕರೆಕ್ಟ್ ಆಗಿದೆ, ಜೆಲ್ಲಿಬಿನ್, ಕಿಟ್ಕ್ಯಾಟ್, ಲಾಲಿಪಾಪ್ ಅಂಡ್ ಮಾರ್ಷ್ಮೆಲ್ಲೋ. ಸೊ DACB. ಓಕೆ, ಅದು ಇದನ್ನ ಕೇಳಬೇಕು ಅಂತೇನಿಲ್ಲ ನಿಮ್ಗೆ. ಈಗ ಲೇಟೆಸ್ಟ್ ವರ್ಷನ್ 2024 ತಗೊಂಡ್ರೆ ವೆನಿಲಾ ಐಸ್ ಕ್ರೀಮ್ ಅಂತಕ್ಕಂಥದ್ದು ಬಂದಿದೆ. ಅಪ್ಸೈಡ್ ಡೌನ್ ಕೇಕ್ 14ನೇದು. ಓಕೆ, 13ನೇದು ತಿರಮೈಸು. ಆಂಡ್ರಾಯ್ಡ್ 12L, ಸ್ನೋ ಕೋನ್ 12, ಸ್ನೋ ಕೋನ್ 11, ರೆಡ್ ವೆಲ್ವೆಟ್ 10, ಕ್ವಿನ್ ಸ್ಟಾರ್ಟ್
2019 ಬಂತು, ಈಗ 26 ಇದ್ದೀವಿ, ಆಂಡ್ರಾಯ್ಡ್ 15th ವರ್ಷನ್ ಇದೆ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಬರ್ತೀನಿ, ಸಿಂಪಲ್ ಕ್ವಶನ್ ಆನ್ಸರ್ ಮಾಡಿ. MS ವರ್ಡ್ ನಲ್ಲಿ ಗರಿಷ್ಠ ಝೂಮ್ ಶೇಕಡಾವಾರು 500% ಇದೆ. MS Excel ನಲ್ಲಿ ಮ್ಯಾಕ್ಸಿಮಮ್ ಝೂಮ್ 400% ಇದೆ. MS ಪವರ್ ಪಾಯಿಂಟ್ ಅಲ್ಲಿ ಗರಿಷ್ಠ ಝೂಮ್ 400% ಇದೆ. ಅಂದ್ರೆ MS ವರ್ಡ್ ಅಲ್ಲಿ ಮ್ಯಾಕ್ಸಿಮಮ್ 500% ನಾವು ಮಾಡ್ಬೋದು. ಆತರ MS Excel ಅಲ್ಲಿ 400% ಮ್ಯಾಕ್ಸಿಮಮ್ ಮಾಡ್ಬೋದು. ಅದೇ ತರ MS PPT ಲಿ ಮ್ಯಾಕ್ಸಿಮಮ್ ಝೂಮ್ 400% ಮಾಡ್ಬೋದು ಅಂತ ಕೇಳಿದ್ದಾನೆ. ಯಾವ್ದು ಸರಿ? ಯಾವ್ದು ಸರಿ ಹೇಳ್ತೀರಾ? A B C ನ ಮೂರು ಕರೆಕ್ಟ್. ಸೊ ಈ ತರ ನೀವು MS Excel ವರ್ಡ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಝೂಮ್ ಮಾಡಬಹುದು, ಅಥವಾ ಮೇಲ್ಗಡೆನೂ ಇರುತ್ತೆ, ಇಲ್ಲಿ ಅಲ್ಲೂ ನೋಡಬಹುದು, ಇಲ್ಲಿ ನೋಡಬಹುದು. ಸೊ ಇಲ್ಲಿಂದ ಇಲ್ಲಿ ತನಕ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಿಮ್ಗೆ 500% ಯಾವ್ದ್ರಲ್ಲಿ? MS ವರ್ಡ್ ಅಲ್ಲಿ ಇದೆ. ಆತರ PPT ಓಪನ್ ಮಾಡಿದ್ರೆ ಸಿಗುತ್ತೆ, Excel ಓಪನ್ ಮಾಡೋದು ಸಿಗುತ್ತೆ. Excel ಅಲ್ಲಿ 400%, PPT ಲಿ ಕೂಡ 400%. ಸೊ ವರ್ಡ್ ಅಲ್ಲಿ ಮಾತ್ರ 500% ಮಾಡ್ಬೋದು. ಸೊ ಇದು ಗೊತ್ತಿರ್ಲಿ, ಸಿಂಪಲ್ ಕ್ವಶನ್. ಝೂಮ್ ಅಂದ್ರೆ ಆ ಒಂದು ಲೇಔಟ್ ಕೊಟ್ಟಿರ್ತಾನಲ್ಲ, ಸೊ ಅದನ್ನ ನೀವು ಎಷ್ಟು ಬೇಕಾರೋ, ಈಗ ನೀವು ಹಿಂಗ್ ಬರ್ದಿರ್ತೀರಾ ಅಂತ ಇಟ್ಕೊಳ್ಳಿ, ಝೂಮ್ ಮಾಡೋದು ಸ್ವಲ್ಪ ದೊಡ್ಡದಾಗತ್ತೆ, ಅವಾಗ ಲೇಔಟ್ ಸೈಜ್ ದೊಡ್ಡದಾಗುತ್ತೆ, ಸೊ ನೀವು ಬರೆಯೋದು ದೊಡ್ಡದಾಗಿ ಕಾಣುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಪವರ್ ಪಾಯಿಂಟ್ ಶೋ ನಲ್ಲಿ ಯಾವ ಫೈಲ್ ಫಾರ್ಮೆಟ್ ಬಳಸಬಹುದು? ಈಗ ಪವರ್ ಪಾಯಿಂಟ್ ಓಪನ್ ಮಾಡಿದ್ರೆ ನಿಮ್ಗೆ ಅಟ್ಯಾಚ್ ಮಾಡ್ಬೇಕು, ಇಲ್ಲಿರುತ್ತೆ ನಿಮ್ಗೆ ಟ್ಯಾಬ್ಯುಲರ್ ಕಾಲಮ್, ಓಕೆ, ಆಡಿಯೋ ವಿಡಿಯೋ ಫೈಲ್ ಅಂತ ಹಿಂಗಿರುತ್ತೆ, ಒಂದು ಸ್ಲೈಡ್ ಅಲ್ಲಿ ಇರುತ್ತೆ. ಓಕೆ, ಸೊ ಯಾವ ರೀತಿನ ಅಪ್ಲೋಡ್ ಮಾಡೋದು? .gif, .jpg, .wav ಇವುಗಳಲ್ಲಿ ಎಲ್ಲವೂ ತೋರಿಸ್ಬೋದು ನಿಮ್ಗೆ. ಬೇಕಾದ್ರೆ ನಾನು ಹಿಂದಕ್ಕೆ ಹೋದ್ರೆ ಒಂದ್ ಸೆಕೆಂಡ್, ಈಗ ನೋಡಿ, ಈಗ ಒಂದಿಲ್ಲ ಹಾಕ್ತೀನಿ ಒಂದ್ ಸ್ಲೈಡ್. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ? ಇಲ್ಲಿ ಕಾಣಿಸ್ತಾ ಇದೆಯಾ ನನ್ಗೆ? ಇನ್ಸರ್ಟ್ ಮೀಡಿಯಾ ಕ್ಲಿಪ್ ಇದೆ, ಇನ್ಸರ್ಟ್ ಸ್ಮಾರ್ಟ್ ಗ್ರಾಫಿಕ್ ಇದೆ, ಇನ್ಸರ್ಟ್ ಚಾರ್ಟ್ ಇದೆ. ನನ್ನ ಇದು ನೋಡಿ, ಕರ್ಸರ್ ನೋಡಿ, ಕ್ಲಿಪ್ ಆರ್ಟ್ ಇದೆ, ಇಲ್ಲಿ ನೋಡಿ, ಇನ್ಸರ್ಟ್ ಪಿಕ್ಚರ್ ಇದೆ, ಇನ್ಸರ್ಟ್ ಟೇಬಲ್ ಇದೆ. ಅರ್ಥ ಆಗ್ತಿದೆಯಲ್ಲ? ಸೊ ಆ ತರ. ಸೊ ಯಾವ್ದು ಮಾಡ್ಬೋದು? ಎಲ್ಲ ಕೂಡ ಮಾಡ್ಬೋದು, ಎಲ್ಲ ಕೂಡ ರೈಟ್. ಏನು .wav ಅಂದ್ರೆ ಏನು? .jpeg ಅಂದ್ರೆ ಏನು? ವೇವ್ ಫಾರ್ಮ್ ಅಂತಂದ್ರೆ ಆಡಿಯೋ ಫೈಲ್ ಅಂತ ಅರ್ಥ. ಜಿಫ್ ಅಂದ್ರೆ ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮೆಟ್ ಅಂತ ಅರ್ಥ. ಜೆಪ್ಯಾಗ್ ಅಂದ್ರೆ ಜಾಯಿಂಟ್ ಫೋಟೋಗ್ರಾಫ್ ಎಕ್ಸ್ಪರ್ಟ್ ಗ್ರೂಪ್ ಅಂತ ಅರ್ಥ. ನೋಡಿ, ಎಕ್ಸಾಮ್ಗಳಲ್ಲಿ ನಿಮಗೆ ಈ ಹಿಂಗೆ ಕೇಳಬೇಕು ಕ್ವಶನ್ ಅಂತೇನಿಲ್ಲ. ನಾವೇನೋ ಡಿಸ್ಕಸ್ ಮಾಡ್ತೀವಲ್ಲ ಸ್ನೇಹಿತರೆ, ನಾನೇನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಕೊಡ್ತೀನಲ್ಲ, ಇದ್ರಲ್ಲಿ ಕ್ವಶನ್ಸ್ ಬರ್ಬೋದು. ಇದೇ ಬರ್ಬೋದು, ಅಥವಾ ಇದರಲ್ಲಿ ರಿಲೇಟೆಡ್ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಜಿಸ್ ಫುಲ್ ಫಾರ್ಮ್ ಏನು ಕೇಳ್ಬೋದು. ಈಗ ಮುಂದೆ ತಗೋತೀನಿ ನಾನು ಕ್ವಶನ್ ನಿಮ್ಗೆ. .avi ಫುಲ್ ಫಾರ್ಮ್ ಏನು ಅಂತ ಕೇಳ್ಬೋದು. ಓಕೆ, ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್ ಅಲ್ವಾ? ಗ್ರಾಫಿಕ್ ಇಂಟರ್ಚೇಂಜ್ ಫಾರ್ಮ್ಯಾಟ್. ಹಾಗೆ AVI ಅಂದ್ರೆ ಏನು? ಟಾಕ್ಸ್ ಅಂತಂದ್ರೆ ಫುಲ್ ಫಾರ್ಮ್ ಏನು? ಓಕೆ, PDF ಫುಲ್ ಫಾರ್ಮ್ ಏನು? PNG ಫುಲ್ ಫಾರ್ಮ್ ಏನು? ಓಕೆ, TXT ಫುಲ್ ಫಾರ್ಮ್ ಏನು? XLS ಫುಲ್ ಫಾರ್ಮ್ ಏನು? ಓಕೆ, ಈ ತರ ನಿಮ್ಗೆ ಫುಲ್ ಫಾರ್ಮ್ಗಳು, ಫೈಲ್ ಎಕ್ಸ್ಟೆನ್ಷನ್ ಫುಲ್ ಫಾರ್ಮ್ಗಳು ಕೂಡ ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ನೆಕ್ಸ್ಟ್ ಬರ್ತೇನೆ. ವಿಚ್ ಟ್ರಾನ್ಸ್ಮಿಷನ್ ಮೋಡ್ ಇಸ್ ಒನ್ ವೇ ಕಮ್ಯುನಿಕೇಶನ್? ಯಾವ ಟ್ರಾನ್ಸ್ಮಿಷನ್ ಏಕಮುಖಿಯ ಸಂಪರ್ಕ ಅಂತ ಕರಿತೀವಿ? ಸಿಂಪಲೆಕ್ಸ್, ಡೂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್. ನೋಡಿ, ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ನಾವು ಮೂರು ವಿಧ ಮಾಡ್ತೀವಿ. ಓಕೆ, ಒಂದರಿಂದ A ಇಂದ B ಗೆ ಕಮ್ಯುನಿಕೇಟ್ ಆಗ್ತಾ ಇದೆ, A ಅನ್ನೋ ವ್ಯಕ್ತಿ B ಜೊತೆ. ಇದರಲ್ಲಿ ಏಕಮುಖಿಯ ಅಂತಂದ್ರೆ ಒನ್ ವೇ ಟ್ರಾನ್ಸ್ ಮಾತ್ರ ಮಾಡಕ್ಕಾಗುತ್ತೆ. ಓಕೆ, ಒನ್ ವೇ ಟ್ರಾನ್ಸ್ಮಿಷನ್ ಮಾತ್ರ ಮಾಡಕ್ಕಾಗುತ್ತೆ, A ಇಂದ B, ಅದು ವ್ಯಕ್ತಿ ಆಗ್ಲಿ ಅಥವಾ ವಸ್ತು ಆಗಿರ್ಲಿ. ಇಲ್ಲಿ ಏಕಮುಖಿಯ ಒನ್ ವೇ, ಬಟ್ ಅದು ಒಂದಾದ್ಮೇಲೆ ಒಂದು. ಇದನ್ನ ನಾವು ಸಿಂಪಲೆಕ್ಸ್ ಅಂತ ಕರೆದ್ರೆ, ಇದನ್ನ ನಾವು ಹಾಫ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ಎರಡು ಒಟ್ಟಿಗೆ ಮಾಡ್ತಕ್ಕಂಥದ್ದನ್ನ ಡೂಪ್ಲೆಕ್ಸ್ ಅಂತ ಕರಿತೀವಿ. ನಾನು ನಿಮ್ಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ನೋಡಿ, ಸಿಂಪ್ಲೆಕ್ಸ್ ಅಂದ್ರೆ ಯೂನಿ ಡೈರೆಕ್ಷನಲ್. ಇಲ್ಲಿ ಏಕಮುಖಿಯ ಅಂತ ಕೇಳಿದ್ದ, ಒಂದೇ ಡೈರೆಕ್ಷನ್ ಅಲ್ಲಿ ನಾವು ಮಾಡಕ್ಕಾಗ. ಫಾರ್ ಎಕ್ಸಾಂಪಲ್, ಒಂದು CPU ಇಂದ ಮಾನಿಟರ್ಗೆ ನಾವು ಕಳಿಸ್ತೀವಿ. ಮಾನಿಟರ್ ಇಂದ CPU ಬರುತ್ತಾ? ಇಲ್ಲ, ಬರಲ್ಲ. CPU ಇಂದ ಮಾನಿಟರ್ಗೆ ಹೋಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಅದರಿಂದ ಇಲ್ಲಿಗೆ ಬರುತ್ತೆ. ಸೊ ದರ್ ಇಸ್ ಒನ್ ವೇ ಟ್ರಾನ್ಸ್ಮಿಷನ್, ಕೀಬೋರ್ಡ್ ಟು ಮಾನಿಟರ್. ಮಾನಿಟರ್ ಇಂದ ಕೀಬೋರ್ಡ್ ಬರುತ್ತಾ? ಬರಲ್ಲ. ಅರ್ಥ ಆಗ್ತಿದೆಯಲ್ಲ? ಸೆಂಡ್ ರಿಸೀವ್ ಆಫ್ ಡೇಟಾ ಕಮ್ಯುನಿಕೇಶನ್. ಹಾಫ್ ಡೂಪ್ಲೆಕ್ಸ್ ಅಂದ್ರೆ ಟೂ ಡೈರೆಕ್ಷನಲ್ ಬಟ್ ಒನ್ ಅಟ್ ಎ ಟೈಮ್. ಈಗ ಒಂದ್ ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್, ಅಥವಾ ಒಬ್ಬರಿಂದ ಇನ್ನೊಬ್ಬ. ಈಗ ವಾಕಿ ಟಾಕಿಲ್ ಮಾತಾಡ್ತಾರೆ ಪೊಲೀಸ್ನವರು, ಒಬ್ಬ ಹಿಂಗ್ ಪ್ರೆಸ್ ಮಾಡಿ ಮಾತಾಡ್ಬೇಕು, ಅದಾದ್ಮೇಲೆ ಬಿಟ್ಟ ಮೇಲೆ ಅವ್ನ್ ಮಾತಾಡೋದು ನಿಮಗೆ ಕೇಳಿಸುತ್ತೆ. ನೀವು ಪ್ರೆಸ್ ಮಾಡಿ ಮಾತಾಡ್ಬೇಕು, ಇನ್ನೊಬ್ಬ ಮಾತಾಡಕ್ಕಾಗಲ್ಲ, ಮಾತಾಡೋರು ಕೇಳಿಸಲ್ಲ. ಅಂದ್ರೆ ಒನ್ ಅಟ್ ಎ ಟೈಮ್ ಮಾತ್ರ ಮಾಡಕ್ ಸಾಧ್ಯ. ಆದ್ರೆ ಎರಡು ಕಡೆ ಮಾತಾಡ್ತಾರೆ, ಇಲ್ಲೊಂದು ವಾಕಿ ಟಾಕಿ, ಇಲ್ಲೊಂದು ವಾಕಿ ಟಾಕಿ. ಇವ್ನ್ ಫಸ್ಟ್ ಮಾತ್ ಮುಗಿಸ್ಮೇಲೆ ಅವ್ನ್ ಬಿಟ್ಮೇಲೆ ಆ ಬಟನ್ ಆ ಫ್ರೀಕ್ವೆನ್ಸಿ ಸೆಟ್ ಮಾಡಿರ್ತಾರೆ, ಎರಡನೇದ ಒಂದನೇದಕ್ಕ ಅಂತ.
ಸೊ ಅವರು ಆ ಪ್ರೆಸ್ ಮಾಡಿ ಮಾತಾಡೋದು ಬರುತ್ತೆ, ಇದನ್ನ ಆಫ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ಫುಲ್ ಡೂಪ್ಲೆಕ್ಸ್ ಟೆಲಿಫೋನ್, ನೀವು ಮಾತಾಡ್ತಿದ್ರು ಆ ಕಡೆನೂ ಮಾತಾಡ್ತಿರ್ತಾರೆ, ಒಟ್ಟಿಗೆ ಮಾತಾಡ್ಬೋದು. ಸೊ ಬೈ ಡೈರೆಕ್ಷನಲ್ ಅದನ್ನ ನಾವು ಎಂತ ಕರಿತೀವಿ, ಫುಲ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ವಿತ್ ನಿಮ್ಗೆ ಹಿಂಗ್ ನೋಡಿ, ಅಗೇನ್ ಈ ಕ್ವಶನ್ ನಿಮ್ಗೆ ಹಿಂಗೆ ಕೇಳ್ಬೇಕು ಅಂತ, ಟೆಲಿಫೋನ್ ಅಂತಕ್ಕಂಥದ್ದು ನಮ್ಮ ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ಆಫ್ ಡೂಪ್ಲೆಕ್ಸ್ ಅಲ್ಲಿ ಬರುತ್ತಾ, ಫುಲ್ ಡೂಪ್ಲೆಕ್ಸ್ ಡೈರೆಕ್ಷನ್ ಆಫ್ ಕಮ್ಯುನಿಕೇಶನ್ ಫುಲ್ ಡೂಪ್ಲೆಕ್ಸ್ ಬರುತ್ತಾ ಅಥವಾ ಸಿಂಪ್ಲೆಕ್ಸ್ ಬರುತ್ತಾ ಅಂತ ಕೇಳಿ. ಓಕೆ, ಸೊ ಈಗ ನಮಗೆ ಕೇಳಿದ್ದೇನೋ ಒಂದ್ ಮೋಡ್ ಟ್ರಾನ್ಸ್ಮಿಷನ್ ಸಿಂಪ್ಲೆಕ್ಸ್ ಅಂತ ಕರಿತೀವಿ, ಒಂದ್ ಕಡೆ ಮಾತ್ರ ಹೋಗ್ತಾರೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್. ನೋಡಿ ಫುಲ್ ಫಾರ್ಮ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. FTP ಯ ವಿಸ್ತೃತ ರೂಪ ಏನು? ಫೈಲ್ ಟ್ರಾನ್ಸ್ಲೇಷನ್ ಇದೆ ಅಲ್ಲ, ಟ್ರಾನ್ಸ್ಫರ್ ಪಾಯಿಂಟ್ ಅಂತಿದೆ ಅಲ್ಲ, ಪಾಯಿಂಟ್ ಅಂತೂ ಅಲ್ವೇ ಅಲ್ಲ, ಫೈಲ್ ಟ್ರಾನ್ಸ್ಲೇಷನ್ ಪ್ರೋಟೋಟೈಪ್ ಅಲ್ಲ, ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ನಾನೀಗ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಲಿಸ್ಟ್ ಕೊಟ್ಬಿಡ್ತೀನಿ, ನಿಮ್ಗೆ ಇಷ್ಟು ಲಿಸ್ಟ್ ಎಲ್ಲ ಹುಡುಕರು ಸಿಗಲ್ಲ. ಅಂದ್ರೆ ಇಲ್ಲಿ 99.99% ಕವರ್ ಆಗಿದೆ. ಆ ಲಿಸ್ಟ್ ನ ಒಂದ್ಸಲ ನೋಡ್ಕೊಳ್ಳಿ. ಫಸ್ಟ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ ಏನು? ಕಮ್ಯುನಿಕೇಶನ್, ಒಂದು ಸರ್ವರ್ ಕ್ಲೈಂಟ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಅಥವಾ ಇನ್ನೊಬ್ಬರಿಗೆ ಒಂದು ಸರ್ವರ್ ಇಂದ ಇನ್ನೊಂದು ಕಂಪ್ಯೂಟರ್ ನೆಟ್ವರ್ಕ್ ಮುಖಾಂತರ ನಾವು ಫೈಲ್ಸ್ ಏನ್ ಕಳಿಸ್ತೀವಿ ಅದನ್ನ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಅಂಡ್ ಇಲ್ಲಿ ಪ್ರಮುಖವಾಗಿ ಫುಲ್ ಫಾರ್ಮ್ ಗಳನ್ನ ಹೆಚ್ಚಾಗಿ ಕೇಳ್ತಾನೆ. ಈಗ ನಿಮ್ಗೆ DNS ಡೊಮೈನ್ ನೇಮ್ ಸಿಸ್ಟಮ್ ಕೇಳಿದಾನೆ, DDR ಅಂದ್ರೆ ಏನು? ಓಕೆ, FTP ಇಲ್ಲಿ ನೋಡಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, EPROM ಫುಲ್ ಫಾರ್ಮ್ ಏನು, ಕಾಮರ್ಸ್ ಇಮೇಲ್ ಫುಲ್ ಫಾರ್ಮ್ ಏನು ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸೊ ಆತರ ನೋಡಿ ಎಷ್ಟೊಂದು ಕೊಟ್ಟಿದ್ದೀನಿ ನಿಮಗೆ. ASCII ಫುಲ್ ಫಾರ್ಮ್ ಏನು ಕೇಳ್ತಾನೆ ಪದೇ ಪದೇ, ALU ಫುಲ್ ಫಾರ್ಮ್ ಏನು ಕೇಳಿದಾನೆ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ASCII ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್, CD-ROM ಏನು, CSS ಅಂದ್ರೆ ಏನು, BIOS ಅಂದ್ರೆ ಕೇಳಿದಾನೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, BMP ಅಂದ್ರೆ ಏನು, ಬಿಟ್ ಮ್ಯಾಪ್. ಓಕೆ, ಸೊ ಆತರ ನೋಡಿ ಇಲ್ಲೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೀವು ಪ್ರಮುಖವಾಗಿರ್ತಕ್ಕಂಥ ಫುಲ್ LAN ಅಂದ್ರೆ ಏನು, LCD ಅಂದ್ರೆ LED ಅಂದ್ರೆ, LSI ಅಂದ್ರೆ ಏನು, HTTPS ಅಂದ್ರೆ HTTP ಅಂದ್ರೆ ಏನು, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, HTTPS ಅಂದ್ರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ, HTML ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, ಸೊ ಮ್ಯಾನ್ ಮೆಟ್ರೋಪೋಲಿಯನ್ ನೆಟ್ವರ್ಕ್. ಸೊ ಹಾಗೆ ಇಲ್ಲಿ ಇನ್ನು ಕೊಟ್ಟಿದ್ದೀನಿ ನೋಡಿ, SQL ಅಂದ್ರೆ ಸ್ಟ್ರಕ್ಚರ್ಡ್ ಕ್ವಾರಿ ಲ್ಯಾಂಗ್ವೇಜ್ ಫುಲ್ ಫಾರ್ಮ್, PDF ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, UNIVAC ಅಂದ್ರೆ ಫುಲ್ ಫಾರ್ಮ್ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್, UPS ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ, URL ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ವೆರಿ ಇಂಪಾರ್ಟೆಂಟ್, USB ಯೂನಿವರ್ಸಲ್ ಸೀರಿಯಲ್ ಬಸ್, PROM ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೆಲ್ಲ ನೋಡ್ಕೊಳ್ಳಿ. ZIP ಫುಲ್ ಫಾರ್ಮ್ ಝೋನ್ ಇಂಪ್ರೂವ್ಮೆಂಟ್ ಪ್ಲಾನ್ ಅಂತ ಕರಿತೀವಿ, WWW ವರ್ಲ್ಡ್ ವೈಡ್ ವೆಬ್ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ನೋಡಿ ಎಷ್ಟು ಕೊಟ್ಟಿದ್ದೀನಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಈಗ ನೋಡಿ ಈ ಕ್ವಶನ್ ಆನ್ಸರ್ ಮಾಡಿ. GU ಅಂತಂದ್ರೆ ಏನರ್ಥ? ಗ್ರಾಫಿಕಲ್, ಈಗ ತರ ನಿಮಗೆ ತೋರಿಸ್ತೇನೆ ನಾನು. ಗ್ರಾಫಿಕಲ್, ಇಲ್ಲಿ ನೋಡಿ ಯೂಸರ್ ಇಂಟರ್ಫೇಸ್, ಆಪ್ಷನ್ D ಇಸ್ ದ ರೈಟ್ ಆನ್ಸರ್. ಇಲ್ಲಿ ತೋರಿಸ್ನಲ್ಲ, ಇಲ್ಲಿ ಬನ್ನಿ, ಹಿಂದಕ್ಕೆ ಬನ್ನಿ, ಇಲ್ಲಿ ಅದು ಇಲ್ಲಿ ನೋಡಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಹಾಗಾಗಿ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಇವೆಲ್ಲ ನೋಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಸಿಂಪಲ್ ಆಗಿ ಕೊಡ್ತಾನೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂದ್ರೆ ನೋಡಿ, ನಾವು ಕಂಪ್ಯೂಟರ್ ಎಲ್ಲ ಏನ್ ಯೂಸ್ ಮಾಡ್ತೀವಿ, ಈಗ ನೀವು ಮೊಬೈಲ್ ಏನ್ ಯೂಸ್ ಮಾಡ್ತೀರಾ ಸರ್, ಅದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಿಮ್ಗೆ ಫೋಲ್ಡರ್ ಇರುತ್ತೆ, ಆಪ್ ನಿಮ್ಗೆ ಚಿತ್ರದ ಮುಖಾಂತರ ತೋರಿಸ್ತಾ ಇರುತ್ತೆ. ವಾಟ್ಸ್ಆಪ್ಗೆ ಒಂದು ಚಿತ್ರ ಇದೆ, ಫೇಸ್ಬುಕ್ಗೆ ಒಂದು ಚಿತ್ರ ಇದೆ, ಇನ್ಸ್ಟಾಗ್ರಾಮ್ಗೆ ಒಂದು ಚಿತ್ರ ಇದೆ. ಸೊ ಅದ್ರ ಕ್ಲಿಕ್ ಮಾಡಿ, ದಟ್ ಇಸ್ ಗ್ರಾಫಿಕಲ್ ಇಂಟರ್ಫೇಸ್. ಯು ಆರ್ ಯೂಸಿಂಗ್ ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಮಬಲ್ ಡಿವೈಸ್ ಯೂಸಿಂಗ್ ಗ್ರಾಫಿಕ್ಸ್ ಥಿಂಗ್ಸ್ ಅಲ್ವಾ, ಅಲ್ಲಿರುತ್ತೆ, ಅಲ್ಲಿ ಬರ್ದಿರುತ್ತೆ, ಇದು ಮಾಡ್ತೀರಾ. ಟೆಕ್ಸ್ಟ್ ಬೇಸ್ಡ್ ಅಲ್ಲ, ಗ್ರಾಫಿಕಲ್ ಇಂಟರ್ಫೇಸ್ ಯೂಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಇದು ಒಂದು ಪದ ಸಂಸ್ಕಾರ ಅಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ವರ್ಡ್ ಪ್ರೋಸೆಸ್? ನೋಡಿ, ಇದನ್ನ ನೀವು ನೋಡ್ಕೋಬೇಡಿ ಕನ್ನಡ. ಒಂದ್ಸಲ ಇಂಗ್ಲಿಷ್ ನ ಟ್ರಾನ್ಸ್ಲೇಷನ್ ಮಾಡ್ಕೊಟ್ಟಿರ್ತಾನೆ, ಹಾಗಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಇಂಗ್ಲಿಷ್ ಓದಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ವರ್ಡ್ ಪ್ರೊಸೆಸರ್? ಈಗ ವರ್ಡ್ ಪ್ರೊಸೆಸರ್ ಅಂದ್ರೆ ನಾವು ವರ್ಡ್, MS ವರ್ಡ್ ಅಂತ ಕರಿತೀವಿ, ಈಗ MS ಎಕ್ಸೆಲ್ ಅಂತ ಕರಿತೀವಿ, MS PPT ಅಂತ ಕರಿತೀವಿ. ಇಫ್ ವರ್ಡ್ ಪ್ರೊಸೆಸರ್ ಅಂದ್ರೆ ವರ್ಡ್ ಬರಿಬೇಕು ನೀವು, MS ವರ್ಡ್ ಅಲ್ಲಿ ಬರಿತೀರಾ. ಇಲ್ಲಿ ನಾಟ್ ಅಂತ ಕೇಳೋದು ನೆಗೆಟಿವ್ ಸ್ಟೇಟ್ಮೆಂಟ್. 3 ಕರೆಕ್ಟ್ ಇದೆ, 1 ತಪ್ಪಿದೆ, ನಾವು ತಪ್ಪಿರೋದು ಹೇಳ್ಬೇಕು. ವರ್ಡ್ ಪ್ಯಾಡ್ ಅಲ್ಲೂ ಕೂಡ ಬರಿಬಹುದು. ವರ್ಡ್ ಪ್ಯಾಡ್ ಸಣ್ಣದ ಹಿಂಗಿರುತ್ತೆ, ಇಲ್ಲಿ ಏನ್ ನೋಟ್ಸ್ ಮಾಡ್ಕೋತೀರಾ. ನೋಟ್ ಪ್ಯಾಡ್ ಅದು ಕೂಡ ಅದೇ ಕೆಲಸ ಮಾಡುತ್ತೆ. MX ಮಾಡಲ್ಲ. ಯಾಕೆ ಮಾಡಲ್ಲ? MX ಎಕ್ಸೆಲ್ ನ ಏನಂತ ಕರಿತೀವಿ ನಾವು? ಎಂತ ಕರಿತೀವಿ MS ಎಕ್ಸೆಲ್ ನ? ವರ್ಡ್ ಪ್ರೊಸೆಸರ್ ಅನ್ನಲ್ಲ, ಎಂತ ಕರಿತೀವಿ? ಫಕ್ಟ್ ಅಂತ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ನಮ್ಮ ಹಳೆ ವಿಡಿಯೋಸ್ಗಳು ನೋಡಿಲ್ವಾ? ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಎಲ್ಲಿದೆ ಅದು? ಇಲ್ಲಿದೆ ನೋಡಿ. MX ಎಕ್ಸೆಲ್ ಇಸ್ ಸ್ಪ್ರೆಡ್ ಶೀಟ್ ಬೇಸ್ಡ್ ಡೇಟಾ ವಿಜುವಲೈಸೇಷನ್. ಸ್ಪ್ರೆಡ್ ಶೀಟ್ ಯಾಕಂದ್ರೆ ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ, ಹಿಂಗಿರುತ್ತೆ ಎಕ್ಸೆಲ್ ಅಲ್ಲಿ ಬಾಕ್ಸ್ ಇರುತ್ತೆ.
ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸಿಂಪಲ್ ಕ್ವಶನ್ ಇದಂತೂ ವೆರಿ ವೆರಿ ಈಸಿ ಕ್ವಶನ್. ನೀವೇ ಹೇಳಿ, ಆಕ್ಟಲ್ ಸಂಖ್ಯಾ ಪದ್ಧತಿಯು ಯಾವ ಸಂಖ್ಯಾ ಸೂಚಕವನ್ನು ಹೊಂದಿದೆ? ಆಕ್ಟಲ್ ನಂಬರ್ ಸಿಸ್ಟಮ್ ಅಂದ್ರೆ ಏನು? ಆಕ್ಟಲ್ ಅಂದ್ರೆ 8 ಅಂದ್ರೆ 0 to 7. 8 ಅಂತ ಹಾಕ್ಬಿಟ್ಟಿರಾ, ತಪ್ಪಾಗುತ್ತೆ. ಡೆಸಿಮಲ್ ಅಂದ್ರೆ 0 to 9 ಡೆಸಿಮಲ್. ಓಕೆ, ನೆಕ್ಸ್ಟ್ ಬರ್, ಇವುಗಳಲ್ಲಿ ಯಾವ ಹೇಳಿಕೆ ಸರಿ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೈಟ್? ಮಾಡಮ್ ಒಂದು ಸಾಫ್ಟ್ವೇರ್. ಮಾಡಮ್ ಅಂತಕ್ಕಂಥ ಸಾಫ್ಟ್ವೇರ್ ಅಲ್ಲ, ಹಾರ್ಡ್ವೇರ್ ಡಿವೈಸ್ ನಾವು ಯೂಸ್ ಮಾಡ್ತೀವಿ, ಇಂಟರ್ನೆಟ್ ಕನೆಕ್ಷನ್ಸ್ ಗೆಲ್ಲ ಯೂಸ್ ಮಾಡ್ತೀವಲ್ಲ. ಒಂದು ಮಾಡಮ್ ಇಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಮಾಡಮ್ ಇಸ್ ಕಾರ್ಯನಿರ್ವಹಿಸುವ ವ್ಯವಸ್ಥೆ ಅಂದ್ರೆ ಇಂಗ್ಲಿಷ್ ಹೋದೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಓ ಎಸ್ ಅದು ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಿದೀವ? ಇಲ್ಲ. ಒಂದು ಸ್ಟೆಬಿಲೈಸರ್ ಅಲ್ಲ. ಹಾಗಾರೇನು? ಅದು ಒಂದು ಅನಲಾಗ್ ಮತ್ತು ಡಿಜಿಟಲ್ ಸಂದೇಶವನ್ನು ಪರಸ್ಪರ ಪರಿವರ್ತಿಸುತ್ತದೆ. ಅಂದ್ರೆ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಅದ್ರ ಕೆಲಸ ಏನು ಸರ್? ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಅಂದ್ರೆ ಅನಲಾಗ್ ಟು ಡಿಜಿಟಲ್, ಡಿಜಿಟಲ್ ಟು ಅನಲಾಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ನಾವು ಇಟ್ಕೊಂಡಿರ್ತೀವಲ್ಲ ಮಾಡಮ್ ನ, ಏನ್ ಮಾಡುತ್ತೆ? ನಮ್ಮ ಸಿಗ್ನಲ್ ಹೊರಗಡೆಯಿಂದ ಏನೋ ನಮ್ಗೆ ಬೇರೆ ಕಡೆ ಸರ್ವರ್ ಗಳಿಂದ ಬೇರೆ ಆಪರೇಟರ್ಸ್ ಗಳು ಕಳಿಸ್ತಾರೆ, ಅದನ್ನ ಕನ್ವರ್ಟ್ ಮಾಡಿ ನಮ್ಗೆ ಏನ್ ಮಾಡುತ್ತೆ ಸರ್? ನಮ್ಗೆ ಬೇಕಾದ ಸಿಗ್ನಲ್ ಗಳನ್ನ ಕಳಿಸುತ್ತೆ ಸಿಸ್ಟಮ್ ಅಲ್ಲಿ ಸರ್ವರ್ ಇಂದ. ಅದೇ ತರ ಅನಲಾಗ್ ಡಿಜಿಟಲ್ ಟು ಅನಲಾಗ್, ಅನಲಾಗ್ ಟು ಡಿಜಿಟಲ್ ಮಾಡ್ತಕ್ಕಂಥ ಒಂದು ಟೆಲಿಫೋನ್ ಲೈನ್ಸ್ ಗಳನ್ನ ಟ್ರಾನ್ಸ್ಮಿಟೆಡ್ ಮಾಡ್ತಕ್ಕಂಥದ್ದು, ಸಿಗ್ನಲ್ಸ್ ಗಳನ್ನ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥದ್ದು. ಸೊ ಇದರ ಕೆಲಸ ಮಾಡಮ್. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆ ಅನ್ಕೋತೀನಿ. ಮಾಡ್ತೀನಿ ಮುಂದೆ ನಿಮ್ಗೆ ಇನ್ನೂ ಕ್ವಶನ್ಸ್ ಬರುತ್ತೆ. ಮಾಡಮ್ಗೂ ಡಿಫ್ರೆನ್ಸ್ ಏನು, ಗೇಟ್ ವೇಗೆ ಡಿಫ್ರೆನ್ಸ್ ಏನು, ಸ್ವಿಚ್ ಗೆ ಏನು, ಹಬ್ ಗೆ ಏನು, ಇವೆಲ್ಲ ಗೊತ್ತಿರಬೇಕು. ಇವೆಲ್ಲ ನಾವು ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೆ ಆಲ್ರೆಡಿ ಮಾಡಿದ್ದೀನಿ, ಮುಂದೆ ತಗೊಂಡ್ ಬರ್ತೇನೆ ನೋಡಿ. ಇವೆಲ್ಲ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಈಗ ಅಬಾಕಾಸ್ ಅಂತಕ್ಕಂಥದ್ದು ಏನು? ವಾಟ್ ಈಸ್ ಅಬಾಕಾಸ್? ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಏನಕ್ಕೆ ಯೂಸ್ ಮಾಡಿ, ಪರ್ಪಸ್, ಅದರ ಪರ್ಪಸ್ ಏನು, ಅಪ್ಲಿಕೇಶನ್ ಏನು ಅಂತ ಕೇಳಿದ್ದಾರೆ. ಕಂಪ್ಯೂಟಿಂಗ್ ಡಿವೈಸ್, ಇನ್ಪುಟ್ ಡಿವೈಸ್, ಕೌಂಟಿಂಗ್ ಡಿವೈಸ್, ಮೆಮೊರಿ ಡಿವೈಸ್. ಕಂಪ್ಯೂಟಿಂಗ್ ಉಪಕರಣ, ಇನ್ಪುಟ್ ಉಪಕರಣ, ಕೌಂಟಿಂಗ್ ಉಪಕರಣ, ಮೆಮೊರಿ ಉಪಕರಣ. ಅಬ್ಯಾಕಸ್ ಅಂತಕ್ಕಂಥದ್ದು ಒಂದು ಯಾವುದು? ಕೌಂಟಿಂಗ್ ಉಪಕರಣ. ನೋಡಿ, ನಿಮಗೆ ಬೇಸಿಕ್ಸ್ ವಿಡಿಯೋಸ್ ಬೇಕಾ? ಬೇಸಿಕ್ ವಿಡಿಯೋಸ್ ಅಂದ್ರೆ ಕಂಪ್ಯೂಟರ್ ಅಂದ್ರೆ ಇನ್ಪುಟ್ ಅಂದ್ರೆ ಔಟ್ಪುಟ್ ಅಂದ್ರೇನು, ಅದರಲ್ಲಿ ಟೈಪ್ ಆಫ್ ನೆಟ್ವರ್ಕ್ಸ್ ಏನ್ ಬರುತ್ತೆ ಅಂದ್ರೆ ತುಂಬಾ ಬೇಸಿಕ್ಸ್ ವಿಡಿಯೋಸ್ ಕಂಪ್ಯೂಟರ್ ಬಗ್ಗೆ. ಮತ್ತೆ ಅದನ್ನ ಕಂಡಿಡಿದದ್ದು ಯಾರು, ಅದರಲ್ಲಿ ಫಸ್ಟ್ ಜನರೇಷನ್ ಏನೋ, ಸೆಕೆಂಡ್ ಜನರೇಷನ್ ಅಂದ್ರೇನು, ಯಾವಾಗ ಬಂತು, ಅದನ್ನ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ರು. ಸೊ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು. ತೋರಿಸ್ತೀನಿ. ಅಬ್ಯಾಕಸ್ ನೀವೆಲ್ಲ ಚಿಕ್ಕ ಮಕ್ಳಿಗೆ ಇದಕ್ಕೆ ಕೊಟ್ಟಿರ್ತಾರೆ, ಮಣಿಗಳನ್ನ ಜೋಡಿಸಿ ಕೌಂಟ್ ಮಾಡ್ತಕ್ಕಂಥದ್ದು. ಮಣಿಗಳಿಗೆ ಎತ್ತದು, 5 ಮಾಡ್ಬೇಕು ಅಂದ್ರೆ ಇಲ್ಲಿ 3, 2, 1 ಈ ತರ ಜಾಸ್ತಿ ಮಾಡೋದು. ಇದನ್ನ ತುಂಬಾ ಹಳೇ ಕಾಲದಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಕೌಂಟ್ ಮಾಡೋಕ್ಕೋಸ್ಕರ. 2400 BC ಬಿಫೋರ್ ಕ್ರೈಸ್ಟ್ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಬಿಲೋನಿಯನ್ಸ್ ಅವರು ಇದನ್ನ ಫಸ್ಟ್ ಯೂಸ್ ಮಾಡ್ತಾರೆ. ಈ ರೀತಿ ಮಣಿಗಳ ಒಂದು ಇದನ್ನ ಅಬ್ಯಾಕಸ್ ಅಂತ ಕರಿತೀವಿ, ಕೌಂಟಿಂಗ್ ಡಿವೈಸ್ ಅಂತ ಕರಿತೀವಿ. ನೋಡಿ, ಬೇಸಿಕ್ಸ್ ಬೇಕು ಅಂತಂದ್ರೆ ಒಂದೇ ಒಂದು ವಿಡಿಯೋದಲ್ಲಿ ಮೇನ್ ಇಂಪಾರ್ಟೆಂಟ್ ಟೈಪ್ ಆಫ್ ನೆಟ್ವರ್ಕ್, ಟೈಪ್ ಆಫ್ ಸಾಫ್ಟ್ವೇರ್ಸ್, ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಇದೇನೋ, ಕಂಪ್ಯೂಟರ್ ಇನ್ಪುಟ್ ಔಟ್ಪುಟ್ ಟೈಪ್ಸ್, ಈ ತರ ಬೇಸಿಕ್ಸ್ ಒಂದೇ ವಿಡಿಯೋದಲ್ಲಿ ಬೇಕು ಅಂದ್ರೆ ಹೇಳಿ ನಾವು ಮಾಡೋಣ ಸ್ನೇಹಿತರೆ. DTP ಅಂತಾರೇನು? DTP ಫುಲ್ ಫಾರ್ಮ್ ಗೊತ್ತಿರಬೇಕು. ಇವಾಗೆಲ್ಲ ನಿಮ್ಗೆ ಗೊತ್ತಿರುತ್ತೆ DTP ಅಂದ್ರೆ ಏನು, ರೋಡ್ ಎಲ್ಲ ಹಾಕೊಂಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಅಂದ್ರೆ ನೀವೇನೋ ಒಂದು ಅಡ್ವರ್ಟೈಸರ್ ಮಾಡಕ್ಕೆ ನೀವು ಅಕಸ್ಮಾತ್ ಪೇಪರ್ ಕೊಡ್ಬೇಕು ಅಂದ್ರೆ ಫಸ್ಟ್ DTP ಮಾಡಿಸಿ ಅಂತಾರೆ. ಅಂದ ಅರ್ಥ ಒಂದು ಪೇಜ್ ಅಲ್ಲಿ ಏನೇನು ಸೆಟ್ ಆಗತ್ತೆ, ನಿಮ್ಮ ಏನೇನೋ ಹಾಕ್ಬೇಕು ಇನ್ಫಾರ್ಮೇಶನ್ ಬರಿಬೇಕಿಲ್ಲಿ. ಇನ್ಫಾರ್ಮೇಶನ್ ಬರೆಯೋದು, ಫೋಟೋಗಳು ಹಾಕೋದು, ಅಂದ್ರೆ ಒಂದು ಕ್ಲೀನ್ ಫಾರ್ಮ್ಯಾಟ್ ಆಗಿ ಮಾಡ್ತಕ್ಕಂಥದ್ದು. ಅದನ್ನ ಏನ್ ಕರಿತೀವಿ? ಡೈಲಿ ಟೆಕ್ಸ್ಟ್ ಪ್ರಿಂಟಿಂಗ್ ಅಲ್ಲ, ಟಾಪ್ ಅಲ್ಲ, ಡೈಲಿ ಟೆಕ್ಸ್ಟ್ ಪಬ್ಲಿಷಿಂಗ್ ಅಂತ ಕರಿತೀವಿ. ಡೈಲಿ ಟೆಕ್ಸ್ಟ್ ಪಬ್ಲಿಷಿಂಗ್, ಸಾರಿ, ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಡೈಲಿ ಅಲ್ಲ ನೋಡಿ, ಹಿಂಗೆ ತಪ್ಪಾಗುತ್ತೆ. ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಡೈಲಿ ಟೆಕ್ಸ್ಟ್ ಅಲ್ಲ, ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಆಪ್ಷನ್ ಬಿ. ಓಕೆ, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಕರಿತೀವಿ. ನೋಡಿ, ಈ ತರ ಇರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಈಗ ಒಂದು ಪಾಂಪ್ಲೆಟ್ ಮಾಡ್ತಾರೆ. ಸೊ ಇವೆಲ್ಲ ಏನ್ ಬರುತ್ತೀವಿ ಈ ರೀತಿ, ಇದು ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಕರಿತೀವಿ. ಓಕೆ, ಸೊ ಈ ತರ ಬೇಸಿಕ್ಸ್ ಥಿಂಗ್ಸ್, ಅಪ್ಲಿಕೇಶನ್ ಡೈಲಿ ಏನ್ ನೋಡ್ತೀವಿ, ನಿಮ್ಗೆ ಎಂತದ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಬೇಸಿಕ್ಸ್ ಕಂಪ್ಯೂಟರ್ಸ್ ಬಗ್ಗೆ ಕೇಳ್ತಾನೆ ಒಂದಷ್ಟು ಕ್ವಶನ್ಸ್. ಓಕೆ, ಯಾರು ಕಂಡುಹಿಡಿದ್ರ ಬಗ್ಗೆ ಕೇಳಬಹುದು, ಮತ್ತೆ ಬೇಸಿಕ್ ಆಪರೇಷನ್ಸ್ ಬಗ್ಗೆ ಕೇಳಬಹುದು. ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಾದ್ರು ಇದ್ರೆ ಸಿಂಪಲ್ ಕ್ವಶನ್ಸ್ ಗಳು, ಈಗ ಹೇಳಿದ್ನಲ್ಲ ಪ್ರೆಸೆಂಟ್ ಆಂಡ್ರಾಯ್ಡ್ ಯಾವುದು, ಪ್ರೆಸೆಂಟ್ ಯೂಸ್ ಮಾಡ್ತಿರ್ತಾರೆ ಅಪ್ಲಿಕೇಶನ್ಸ್ ಗಳು, ಪ್ರೆಸೆಂಟ್ ನಿಮಗೆ ಪ್ರೀವಿಯಸ್ ಕ್ವಶನ್ಸ್ ಅಲ್ಲಿ ವಿಡಿಯೋಸ್ ಗಳನ್ನ ಹೇಳಿದ್ದೀನಿ. ಪರಂ 8000 ಅಂತಕ್ಕಂಥದ್ದು ಮೊದಲ ಸೂಪರ್ ಕಂಪ್ಯೂಟರ್. ಈಗ ಇರ್ತಕ್ಕಂಥ ಸೂಪರ್ ಕಂಪ್ಯೂಟರ್ ಯಾವುದು? ಐರಾವತ. ಈ ತರದ್ದು ಎಕ್ಸಾಂಪಲ್ಸ್ ಗಳು ಬರ್ತವೆ. ಓಕೆ, ಇನ್ನೂ ಸಿಂಪಲ್ ಆಗಿರೋದು ಬರುತ್ತೆ, ಮುಂದೆ ಡಿಸ್ಕಸ್ ಮಾಡೋಣ ಅದನ್ನ ಸ್ನೇಹಿತರೆ.
ರಿಮೋಟ್ ಲಾಗಿನ್ ನಲ್ಲಿ ಸಹಾಯ ಮಾಡ್ತಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಪದೇ ಪದೇ ನಾನು ಎಲ್ಲಾ ಎಕ್ಸಾಮ್ ಗಳಲ್ಲಿ ಈ ಕ್ವಶನ್ ತಗೋತೀನಿ. ಯಾಕಂತಂದ್ರೆ ಗ್ರೂಪ್ ಸಿ ಆಗ್ಲಿ, ಅದು ಬೇರೆ ಎಕ್ಸಾಮ್ ಆಗಿರ್ಲಿ, ಎಲ್ಲ ಎಕ್ಸಾಮ್ ಗಳಿಗೆ ಈ ಕ್ವಶನ್ ನ ತಗೋತೀನಿ. ರಿಮೋಟ್ ಲಾಗಿನ್ ಅಂದ್ರೆ ನಿಮ್ದೊಂದು ಸಿಸ್ಟಮ್ ಇರುತ್ತೆ, ನೀವೆಲ್ಲ ಕೆಲಸ ಮಾಡ್ತಿರ್ತೀರಾ, ನಿಮಗೆ ಅದ್ರ ಬಗ್ಗೆ ಏನೋ ತೊಂದರೆ ಆಗುತ್ತೆ, ಆದ್ರೆ ಅದನ್ನ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮಾಡ್ತಕ್ಕಂತ ಅವರು ಆಫೀಸಲ್ಲಿ ಕೂತಿರ್ತಾರೆ, ಮೇನ್ ಆಫೀಸಲ್ಲಿ. ಸೊ ಅವ್ರು ಇಲ್ಲಿ ಕೂತ್ಕೊಂಡು ನಿಮ್ಮ ಒಂದು ಇಲ್ಲೊಂದು ಅಪ್ಲಿಕೇಶನ್ಸ್ ಇರುತ್ತೆ. ಓಕೆ, ಇಲ್ಲೊಂದು ನಿಮಗೆ ಅಪ್ಲಿಕೇಶನ್ಸ್ ಇರುತ್ತೆ, ಇಲ್ಲಿ ಓಪನ್ ಮಾಡಿ ಇಲ್ಲಿರ್ತಕ್ಕಂಥ ಕೋಡ್ ನ ನಿಮ್ ಫೋನ್ ಅಲ್ಲಿ ತಗೊಂಡು ಇಲ್ಲಿ ಅಪ್ಲೈ ಮಾಡಿ, ನಿಮ್ಮ ಸಿಸ್ಟಮ್ ರಿಮೋಟ್ ತಗೊಂಡು ಇಲ್ಲೇ ಕೂತ್ಕೊಂಡು ನಿಮ್ದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಏನು ಅದನ್ನ ಇಲ್ಲಿಂದನೇ ಕೂತ್ಕೊಂಡು ಆಕ್ಸೆಸ್ ಮಾಡಿ ಸರಿ ಮಾಡಿ. ಅದನ್ನ ನಾವ್ ಏನ್ ಕರಿತೀವಿ, ರಿಮೋಟ್ ಸಿಸ್ಟಮ್ ನ ಟೆಲ್ ನೆಟ್ ಅಂತ ಕರಿತೀವಿ. ಟೆಲ್ ನೆಟ್ ಅಂತ ಕರಿತೀವಿ. ಓಕೆ, ಸೊ ಅಪರ್ ನೆಟ್ ಅಂದ್ರೆ ಏನು, ಇದೆಲ್ಲ ಮುಂದೆ ಕ್ವಶನ್ ತಗೊಂಡಾಗ ಹೇಳ್ತೀನಿ, ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಒಂದೇ ವಿಡಿಯೋದಲ್ಲಿ ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ಟು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಡಿಸ್ಕಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಸ್ನೇಹಿತರೆ. ಇನ್ನೊಂದಷ್ಟು ಇಂಪಾರ್ಟೆಂಟ್ ಬೇಸಿಕ್ ಕ್ವಶನ್ಸ್ ಗಳು ಹೇಳಿದ್ನಲ್ಲ, ನಿಮ್ಗೆ ಥಿಯರಿ ಕ್ಲಾಸ್ ಬೇಕು ಅಂದ್ರೆ ಥಿಯರಿ ಕ್ಲಾಸ್ ಒಂದೇ ವಿಡಿಯೋದಲ್ಲಿ ತುಂಬಾ ಬೇಸಿಕ್ಸ್ ಇರೋದು, ಕಂಪ್ಯೂಟರ್ ಬೇಸಿಕ್ಸ್ ಬಗ್ಗೆ ತುಂಬಾ ಬೇಸಿಕ್ಸ್. ಸೊ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಥಿಯರಿ ಕ್ಲಾಸ್ ನ ಒಂದೇ ವಿಡಿಯೋದಲ್ಲಿ ಮುಗಿಸೋಣ, ಅದನ್ನ ಮಾಡಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೀವು ಹೆಚ್ಚು ಕಮೆಂಟ್ ಮಾಡಿದಷ್ಟು ಅದ್ರ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ಕಂಪ್ಯೂಟರ್ ಅದು. ಅಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಮ್ಮ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ನೋಡಿ, ಪ್ರೀವಿಯಸ್ ವಿಡಿಯೋಸ್ ಬೇಕಂದ್ರೆ ಪ್ಲೇ ಲಿಸ್ಟ್ ಇದೆ, ಆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಪೇಪರ್ 1 ಪೇಪರ್ 2 ಗೆ ಸಂಬಂಧಪಟ್ಟಂತೆ ವಿಲೇಜ್ ಅಕೌಂಟ್ ಗೆ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿದ್ವಿ, ಅಲ್ಲಿ ಸಿಗುತ್ತೆ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.